ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ.ಆರ್. ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇವತ್ತು ನಾನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಮ್ಮೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳೋಕೆ ಈ ವಿಡಿಯೋವನ್ನು ತಯಾರಿಸಿದ್ದೇನೆ. ಎಲ್ಲರಿಗೂ ಇದಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಮೊಘಲರು 3 ಶತಮಾನಗಳಿಗೂ ಹೆಚ್ಚು ಕಾಲ ಆಳ್ವಿಕೆಯನ್ನು ಭಾರತದಲ್ಲಿ ನಡೆಸಿದರು. ವಿಶಾಲ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಷ್ಟೇ ಅಲ್ಲದೆ ಆಡಳಿತ, ಸಾಹಿತ್ಯ, ಸಂಗೀತ, ಕಲೆ, ವಾಸ್ತುಶಿಲ್ಪಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಬಾಬರ್, ಹುಮಾಯೂನ್, ಅಕ್ಬರ್, ಜಹಂಗೀರ್, ಶಾಜಹಾನ್ ಮತ್ತು ಔರಂಗಜೇಬ್ನಂತಹ ಖ್ಯಾತನಾಮರು ಈ ಸಂತತಿಯಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಇವರು ಅರಮನೆಗಳು, ಕೋಟೆಗಳು, ಮಸೀದಿಗಳು, ಗೋರೆಗಳು, ಸಭಾಭವನಗಳು, ಸರಾಯ್ಗಳು, ಆಡಳಿತ ಕಟ್ಟಡಗಳು ಮತ್ತು ಉದ್ಯಾನವನಗಳನ್ನು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಮಿಸಿದ್ದಾರೆ. ಇವರ ಕಾಲದ ಸ್ಮಾರಕಗಳನ್ನು ಅಥವಾ ಕಟ್ಟಡಗಳನ್ನು ನಾವು ಪ್ರಮುಖವಾಗಿ ದೆಹಲಿ, ಆಗ್ರಾ, ಫತೇಪುರ್ ಸಿಕ್ರಿ, ಲಾಹೋರ್, ಕಾಬೂಲ್, ಔರಂಗಾಬಾದ್, ಪಾಣಿಪಟ್, ಅಯೋಧ್ಯ, ಗ್ವಾಲಿಯರ್ ಮುಂತಾದ ಕಡೆಯೆಲ್ಲ ನಾವು ಇವರ ಒಂದು ಸ್ಮಾರಕಗಳನ್ನು ನಾವು ಕಾಣ್ತೇವೆ. ಈ ಸ್ಮಾರಕಗಳು ಇಂದು ವಿಶ್ವ ಪ್ರಸಿದ್ಧಿ ತಾಣಗಳಾಗಿ ರೂಪುಗೊಂಡಿವೆ. ವಿಶ್ವ ಪರಂಪರೆಯ ತಾಣಗಳಾಗಿ ಹಲವಾರು ಸ್ಮಾರಕಗಳು ಇಂದು ಉಳಿದುಕೊಂಡಿವೆ. ಇವು ನಿಜವಾಗಿಯೂ ಭಾರತದ ಹೆಮ್ಮೆಯ ಸ್ಮಾರಕಗಳಾಗಿವೆ. ಇವುಗಳ ಬಗ್ಗೆ, ಅವುಗಳ ಬೆಳವಣಿಗೆಯನ್ನು ನಾವು ಮಾತನಾಡುವುದಕ್ಕೆ ಮುನ್ನ ಮೊಘಲರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ನಾವು ತಿಳಿಯೋಣ. ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಅಂತ ನಾವು ನೋಡ್ತಾ ಹೋದರೆ, 1, ಮೊಘಲರು ತಮ್ಮ ಕಟ್ಟಡ ನಿರ್ಮಾಣಕ್ಕೆ ಕೆಂಪು ಮರಳು ಕಲ್ಲನ್ನು ಬಳಸಿದ್ದಾರೆ ಹೆಚ್ಚಿನದಾಗಿ. ಶಾಜಹಾನನ ಕಾಲದಲ್ಲಿ ಕೆಂಪು ಮರಳುಕಲ್ಲಿನ ಜೊತೆಗೆ ಅಮೃತಶಿಲೆಯನ್ನೂ ಬಳಸುವ ಒಂದು ಪರಿಪಾಠ ಜಾರಿಗೆ ಬಂದಿತ್ತು. 3ನೆಯ ಒಂದು ಪ್ರಮುಖವಾದಂತಹ ಲಕ್ಷಣ ಅಂದರೆ, ಈ ಮೊಘಲ್ ವಾಸ್ತುಶಿಲ್ಪವನ್ನು ನಾವು ಇಂಡೋ ಪರ್ಷಿಯನ್ ಶೈಲಿ, 2 ಶೈಲಿಗಳ ಒಂದು ಮಿಶ್ರಣ ಅಂತ ನಾವು ಕರಿತೀವಿ, ಅಥವಾ ಇಂಡೋ ಸೆರಾಸೆನಿಕ್ ಶೈಲಿ ಅಂತ ನಾವು ಕರಿತೇವೆ. ವಿ.ಎಸ್. ಸ್ಮಿತ್ ಎನ್ನುವಂತಹ ಒಬ್ಬ ಇತಿಹಾಸಕಾರ ಇದನ್ನು ಇಂದು ಮೊಹಮ್ಮದನ್ ವಾಸ್ತುಶಿಲ್ಪ ಅಂತ ಹೇಳಿದ್ದಾರೆ. ಈ ಶೈಲಿಯ ಮತ್ತೊಂದು ಪ್ರಮುಖ ಲಕ್ಷಣ ಅಂದರೆ ಬೃಹತ್ ಗುಮ್ಮಟಗಳು. ಮೊಘಲ್ ಕಟ್ಟಡಗಳು ಬೃಹದಾಕಾರದ ಗುಮ್ಮಟಗಳನ್ನು ಹೊಂದಿವೆ, ಎತ್ತರವಾದ ಮಿನಾರ್ಗಳನ್ನು ಹೊಂದಿವೆ, ಬೃಹತ್ತಾದ ದ್ವಾರಗಳನ್ನು ಹೊಂದಿವೆ, ಎತ್ತರವಾದ ಕಮಾನುಗಳನ್ನು ಹೊಂದಿವೆ. ಅಲ್ಲದೆ ತುಂಬ ವಿಶೇಷವಾದದ್ದು ಅಂದರೆ ವೆಚ್ಚಪೂರಿತವಾದಂತಹ ಅಲಂಕಾರಗಳನ್ನು ಹೊಂದಿವೆ. ಏಕೆಂದರೆ ನಾವು ತಾಜ್ ಮಹಲಲ್ಲಿ ನೋಡಿದರೆ ಬೆಲೆ ಬಾಳುವ ಕಲ್ಲುಗಳನ್ನು ಆ ಅಮೃತ ಶಿಲೆಯಲ್ಲಿ ಇನ್ಲೇ ಮಾಡಿ ಒಳಗಡೆ ಸೇರಿಸಿ ಅಲಂಕಾರವನ್ನು ಮಾಡಲಾಗಿದೆ. ಮತ್ತು ಈ ಒಂದು ಮೊಘಲ್ ವಾಸ್ತುಶಿಲ್ಪದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂದರೆ ಉದ್ಯಾನವನಗಳು. ಮೊಘಲರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಈ ಕಟ್ಟಡ ನಿರ್ಮಾಣ ಏನು ಮಾಡಿರೋ ಆ ಕಟ್ಟಡಗಳ ಸುತ್ತ ಉದ್ಯಾನವನಗಳನ್ನು ಸಹ ನಿರ್ಮಾಣ ಮಾಡಿದ್ರು, ಅವುಗಳ ಒಂದು ಅಂದವನ್ನು ಹೆಚ್ಚಿಸುವ ಸಲುವಾಗಿ. ಉದ್ಯಾನವನಗಳು ಇವನ್ನೆಲ್ಲ ನಾವು ಒಟ್ಟಾರೆಯಾಗಿ ಮೊಘಲ್ ವಾಸ್ತುಶಿಲ್ಪದ ಲಕ್ಷಣಗಳು ಅಂತ ಹೇಳಬಹುದು. ಈ ಮೊಘಲ್ ವಾಸ್ತುಶಿಲ್ಪದ ಲಕ್ಷಣಗಳ ನಂತರ ನಾವು ಮೊಘಲ್ ವಾಸ್ತುಶಿಲ್ಪ ಹೇಗೆ ಬೆಳವಣಿಗೆಯಾಯಿತು ಅಂತ ನಾವು ನೋಡ್ತಾ ಹೋದರೆ, ಬಾಬರ್ ಈ ಒಂದು ಸಂತತಿಯ ಸ್ಥಾಪಕ. ಈತ ಆಳ್ವಿಕೆ ಮಾಡಿದ್ದು 4 ವರ್ಷ. ಆದರೂ ಸಹ ಈತನ ಆಳ್ವಿಕೆಯ ಕಾಲದಲ್ಲಿ ಹಲವಾರು ಕಟ್ಟಡಗಳ ನಿರ್ಮಾಣವನ್ನು ಆತ ಮಾಡ್ದ. ಅದರಲ್ಲಿ ದಾಖಲೆಗಳು ಹೇಳುವಂತೆ ಆಗ್ರಾದಲ್ಲಿ ಪ್ರತಿದಿನ 680 ಜನ ಕಲ್ಲುಕುಟುಕರು ಕೆಲಸ ಮಾಡ್ತಾ ಇದ್ರು. ಸಿಕ್ರಿ, ಬಿಯಾನ್, ದೋಲ್ಪುರ, ಗ್ವಾಲಿಯರ್ ಮುಂತಾದ ಕಡೆ 1500 ಜನ ಕಟ್ಟಡ ಕಾರ್ಮಿಕರು ಬಾಬರನ ಕಾಲದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಆದರೆ ಈಗ ಅವನ ಕಾಲದ ಉಳಿದಿರುವ ಕಟ್ಟಡಗಳು ಅಂದರೆ ಪಾಣಿಪಟ್ ಹತ್ತಿರ ಇರುವಂತಹ ಕಾಬೂಲಿ ಬಾಗ್ ಮಸೀದಿ, ಸಂಬಲ್ಪುರದ ಜಾಮಿ ಮಸೀದಿ ಮತ್ತು ಆಗ್ರಾದ ಹಳೆಯ ಕೋಟೆಯ ಒಳಗಡೆ ಇರುವಂತಹ ಒಂದು ಮಸೀದಿ.
ಅದಲ್ಲದೆ ಇವನ ಕಾಲದ ತುಂಬ ಪ್ರಮುಖವಾದಂತಹ ಮತ್ತು ತುಂಬ ವಿವಾದಾತ್ಮಕವಾದಂತಹ ಒಂದು ಕಟ್ಟಡ ಅಂದರೆ ಅಯೋಧ್ಯೆಯ ಬಾಬ್ರಿ ಮಸೀದಿ. ಈ ಬಾಬ್ರಿ ಮಸೀದಿ ಇವತ್ತು ಇಲ್ಲ. ಈ ಚಿತ್ರ ಆ ಬಾಬ್ರಿ ಮಸೀದಿಯ ಚಿತ್ರ. ಬಾಬರನ ನಂತರ ಹುಮಾಯೂನ್ ಅಧಿಕಾರಕ್ಕೆ ಬಂದ. ಆದರೆ ಹುಮಾಯೂನ್ ತನ್ನ ಸಾಮ್ರಾಜ್ಯ ರಕ್ಷಣೆ ಮಾಡಿಕೊಳ್ಳುವಲ್ಲಿ, ಸಾಮ್ರಾಜ್ಯ ಕಳೆದುಕೊಳ್ಳುವಲ್ಲಿ, ಅದನ್ನು ಮತ್ತೆ ಪಡೆದುಕೊಳ್ಳುವಲ್ಲಿಯೇ ಅವನ ಒಂದು ಆಳ್ವಿಕೆ ಮುಕ್ತಾಯವಾಯಿತು ಅಂತ ಹೇಳ್ಬೋದು. ಹಾಗಾಗಿ ಮೊಘಲರನ್ನು ಸೋಲಿಸಿ ಸೂರ್ ಮನೆತನ ಅಧಿಕಾರಕ್ಕೆ ಬಂದಿತು. ಸೂರ್ ಮನೆತನದಲ್ಲಿ ಶೇರ್ ಶಹ ಸೂರ್ ಒಬ್ಬ ಅದ್ಭುತವಾದಂತಹ ಆಡಳಿತಗಾರ ಮತ್ತು ನಿರ್ಮಾತೃ ಅಂತಲೇ ಹೇಳ್ಬೋದು. ಈತನ ಒಂದು ಆಳ್ವಿಕೆಯ ಕಾಲದಲ್ಲಿ ಹಲವಾರು ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಯಿತು. ಅವುಗಳಲ್ಲಿ ಪ್ರಮುಖವಾಗಿ ದೆಹಲಿಯ ಪುರಾನ್ ಕಿಲಾ ಎನ್ನುವಂತಹ ಒಂದು ಕೋಟೆ, ಇದು ಶೇರ್ ಶಹ ನಿರ್ಮಾಣ ಮಾಡಿದ. ಇದರ ಅವಶೇಷಗಳನ್ನು ಇಂದಿಗೂ ಸಹ ನಾವು ಕಾಣಬಹುದು. ಈ ಕೋಟೆಯ ಒಳಗಡೆ ಒಂದು ಮಸೀದಿಯನ್ನು ಸಹ ಈತ ನಿರ್ಮಾಣ ಮಾಡಿದ. ಅಲ್ಲದೆ ಶೇರ್ ಶಹನ ಕಾಲದ ತುಂಬ ಅದ್ಭುತವಾದಂತಹ ಒಂದು ಕಟ್ಟಡ ಅಂದರೆ ಅವನದೇ ಆದಂತಹ ಸಮಾಧಿ. ಬಿಹಾರದ ಸಸಾರಾಂನಲ್ಲಿ ಇವನ ಸಮಾಧಿಯನ್ನು ನಿರ್ಮಾಣ ಮಾಡಲಾಗಿದೆ. ಇದು ಸುಮಾರು 3 ಅಂತಸ್ತಿನ ಒಂದು ಕಟ್ಟಡ. ಇದು ಸರೋವರದ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಕಟ್ಟಡವಾಗಿದೆ. ಅಕ್ಬರನ ಕಾಲದಲ್ಲಿ ಮೊಘಲ್ ವಾಸ್ತುಶಿಲ್ಪ ಅದ್ಭುತವಾದಂತಹ ಒಂದು ಪ್ರಗತಿಯನ್ನು ಕಂಡಿತು ಅಂತ ನಾವು ಹೇಳ್ಬೋದು. ಇಂಡೋ ಪರ್ಷಿಯನ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಅಕ್ಬರ್ ದೆಹಲಿ, ಆಗ್ರಾ, ಫತೇಪುರ್ ಸಿಕ್ರಿ ಮತ್ತು ಹಲವೆಡೆ ಹಲವಾರು ರೀತಿಯ ಕಟ್ಟಡಗಳನ್ನು ಆತ ನಿರ್ಮಿಸಿದ. ಈತ ತನ್ನ ಅಭಿರುಚಿಗೆ ತಕ್ಕಂತೆ ಕಟ್ಟಡಗಳನ್ನು ಎಲ್ಲೆಡೆ ನಿರ್ಮಿಸುವಂತಹ ಒಂದು ಕೆಲಸವನ್ನು ಈತ ಮಾಡಿದ. ಅಕ್ಬರನ ಆಳ್ವಿಕೆಯ ಕಾಲದ ಪ್ರಮುಖವಾದಂತಹ ಒಂದು ಕಟ್ಟಡಗಳ ಪಟ್ಟಿ ಇಲ್ಲಿದೆ. ಫತೇಪುರ್ ಸಿಕ್ರಿಯ ಒಂದು ಕಟ್ಟಡಗಳು ಮತ್ತು ಆಗ್ರಾದ ಕಟ್ಟಡಗಳ ಒಂದು ಪಟ್ಟಿಯನ್ನು ನೀವಿಲ್ಲಿ ನೋಡಬಹುದು. ಅಕ್ಬರನ ಆಳ್ವಿಕೆಯ ಕಾಲದ ಆರಂಭದ ಒಂದು ಕಟ್ಟಡ ಅಂದರೆ ಹುಮಾಯೂನನ ಸಮಾಧಿ, ದೆಹಲಿಯಲ್ಲಿರುವಂತಹ ಹುಮಾಯೂನನ ಸಮಾಧಿ. ಇದನ್ನು ಹುಮಾಯೂನನ ವಿಧವೆ ಹಾಜಿ ಬೇಗಂ ಎನ್ನುವವಳು ನಿರ್ಮಿಸಿದಳು. ಅಕ್ಬರನ ಒಂದು ಬಹುದೊಡ್ಡ ಕೊಡುಗೆ ವಾಸ್ತುಶಿಲ್ಪಕ್ಕೆ ಅಂದರೆ ಫತೇಪುರ್ ಸಿಕ್ರಿಯ ನಗರದ ನಿರ್ಮಾಣ ಮತ್ತು ಫತೇಪುರ್ ಸಿಕ್ರಿಯಲ್ಲಿ ಅದ್ಭುತವಾದಂತಹ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದು. ಇಲ್ಲಿರುವಂತಹ ಒಂದು ಚಿತ್ರ ನಿಮಗೆ ಫತೇಪುರ್ ಸಿಕ್ರಿಯ ಒಂದು ನೋಟವನ್ನು ನೀಡುತ್ತೆ. ಇಲ್ಲಿ ಹಲವಾರು ಕಟ್ಟಡಗಳನ್ನು ನಾವು ಕಾಣಬಹುದು. ಇದು ಸಹ ಫತೇಪುರ್ ಸಿಕ್ರಿಯ ಒಂದು ವಿಶಾಲವಾದಂತಹ ನೋಟವನ್ನು ನಮ್ಮ ಮುಂದೆ ನೀಡುತ್ತದೆ. ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಿಸಿದಂತಹ ಈ ಒಂದು ಕಟ್ಟಡ ಬುಲಂದ್ ದರ್ವಾಜ, ಎತ್ತರವಾದಂತಹ ದ್ವಾರ ಗೋಪುರ. ಇದು 1601ರಲ್ಲಿ ಅಕ್ಬರ್ ಈ ಒಂದು ಮಹಾದ್ವಾರವನ್ನು ನಿರ್ಮಿಸಿದ ಎಂದು ಹೇಳಲಾಗುತ್ತೆ. ಇದು ಸುಮಾರು 176 ಅಡಿ ಎತ್ತರವಿದೆ. ಗುಜರಾತ್ ಆಕ್ರಮಣದ ನೆನಪಿಗಾಗಿ ಈ ಒಂದು ಕಟ್ಟಡವನ್ನು ಈತ ನಿರ್ಮಿಸಿದ ಎಂದು ಹೇಳಲಾಗುತ್ತೆ. ಬುಲಂದ್ ದರ್ವಾಜಾದ ಇದು ಒಳನೋಟ, ಒಳಗಡೆಯಿಂದ ಈ ಬುಲಂದ್ ದರ್ವಾಜ ಹೇಗೆ ಕಾಣುತ್ತೆ ಎನ್ನುವುದರ ಒಂದು ನೋಟ ಇದು. ಇದು ಪಂಚ್ಮಹಲ್, ದಿವಾನ್-ಇ-ಖಾಸ್ ಆಡಳಿತದ ಒಂದು ಕಟ್ಟಡ, ಕಾರಿಡಾರ್ಗಳು, ಜೋಧಾಬಾಯಿ ಅರಮನೆ, ಸಿಕ್ರಿಯಲ್ಲಿಯೇ ಇರುವಂತಹ ಜಾಮಿ ಮಸೀದಿ ಮತ್ತು ಕಲ್ಲಿನ ಮಂಟಪಗಳು, ಅದ್ಭುತವಾದ ಅಲಂಕಾರದಿಂದ ಕೂಡಿರುವಂತಹ ಕಲ್ಲಿನ ಮಂಟಪಗಳು.
ಇದು ದಿವಾನಿ ಖಾಸ್ ಒಳಗಡೆ ಇರುವಂತಹ ಅದ್ಭುತವಾದಂತಹ ಒಂದು ಪೀಠ, ಅಲಂಕಾರದಿಂದ ಕೂಡಿರುವಂತಹ ಒಂದು ಕಟ್ಟಡ. ಫತೇಪುರ್ ಸಿಕ್ರಿಯಲ್ಲಿ ಅಕ್ಬರ್ ಇಬಾದತ್ ಖಾನವನ್ನು ನಿರ್ಮಾಣ ಮಾಡಿದ್ದ ಅಂತ ನಮಗೆ ತಿಳಿದು ಬಂದಿದೆ. ಧಾರ್ಮಿಕ ಚರ್ಚೆಯ ಸಲುವಾಗಿ ಇಬಾದತ್ ಖಾನ ಎನ್ನುವ ಕಟ್ಟಡವನ್ನು ಆತ ನಿರ್ಮಿಸಿದ್ದ. ಈ ಕಟ್ಟಡದ ಬಹುಪಾಲು ಇವತ್ತಿಲ್ಲ, ಆದರೆ ಅದರ ಅವಶೇಷಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಪುರಾತತ್ವಶಾಸ್ತ್ರಜ್ಞನಾದಂತಹ ಕೆ ಅಹ್ಮೂದ್ ಎನ್ನುವವರು ಅದನ್ನು ಉತ್ಖನನ ಮಾಡಿ ಇಟ್ಟಿದ್ದಾರೆ. ಅದನ್ನು ನಾವು ಇವತ್ತು ಸಿಕ್ರಿಗೆ ಹೋದರೆ ನಾವು ಅದನ್ನು ಕಾಣಬಹುದು. ಇದಲ್ಲದೆ ಅಕ್ಬರ್ ಫತೇಪುರ್ ಸಿಕ್ರಿ ಅಲ್ಲದೆ ಆಗ್ರಾ ಕೋಟೆಯನ್ನು ನಿರ್ಮಾಣ ಮಾಡಿದ. ಈ ಒಂದು ಕೋಟೆ ಒಂದು ಅದ್ಭುತವಾದಂತಹ ರಕ್ಷಣಾ ಕಟ್ಟಡ. ಸುಮಾರು 15 ವರ್ಷಗಳ ಕಾಲ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲಾಯಿತು ಅಂತ ಹೇಳಲಾಗುತ್ತೆ. ಕೆಂಪು ಮರಳು ಕಲ್ಲಿನಲ್ಲಿ ಕಟ್ಟಿರುವಂತಹ ಈ ಒಂದು ಕೋಟೆ ಗೋಡೆಯ ಎತ್ತರ ಸುಮಾರು 70 ಅಡಿಗಳು. ಸುಮಾರು 2.5 ಕಿಲೋಮೀಟರ್ ಉದ್ದವಿದೆ ಈ ಒಂದು ಕೋಟೆ. ಈ ಕೋಟೆ 2 ಪ್ರಮುಖ ದ್ವಾರಗಳನ್ನು ಒಳಗೊಂಡಿದೆ. ಒಂದು ಆನೆ ದ್ವಾರ, ಇನ್ನೊಂದು ದೆಹಲಿ ದ್ವಾರ. ಕೋಟೆಯ ಒಳಗಡೆ 100 ಕಟ್ಟಡಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಪ್ರಮುಖವಾಗಿ ಜಹಂಗೀರ್ ಮಹಲ್ ಮತ್ತು ಅಕ್ಬರ್ ಮಹಲ್ ಅಕ್ಬರನ ಕಾಲದಲ್ಲಿ ನಿರ್ಮಾಣವಾದಂತಹ 2 ಪ್ರಮುಖವಾದಂತಹ ಕಟ್ಟಡಗಳು. ಅಕ್ಬರನ ಕಾಲದ ಕೊನೆಯ ಪ್ರಮುಖವಾದಂತಹ ಒಂದು ಕಟ್ಟಡ ಅಂದರೆ ಆತನೇದೇ ಆದಂತಹ ಸಮಾಧಿ. ಆಗ್ರಾದ ಹತ್ತಿರ ಇರುವಂತಹ ಸಿಕಂದರ ಎಂಬಲ್ಲಿ ಆತ ತನ್ನ ಸಮಾಧಿಯ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಿದ್ದ. ಜಹಂಗೀರನ ಕಾಲದಲ್ಲಿ ಇದರ ಒಂದು ಕಟ್ಟುವಿಕೆ ಸಂಪೂರ್ಣವಾಯಿತು. ಇದು 5 ಅಂತಸ್ತಿನ ಒಂದು ಕಟ್ಟಡ. ಒಬ್ಬ ಪ್ರಖ್ಯಾತ ಸಾಮ್ರಾಟನಿಗೆ ಸಂದಂತಹ ಒಂದು ಗೌರವದ ಪ್ರತೀಕವಾಗಿದೆ ಅಕ್ಬರನ ಈ ಸಿಕಂದರ ಸಮಾಧಿ. ಅಲ್ಲದೆ ಅಕ್ಬರ್ ಅಲಹಾಬಾದ್ನಲ್ಲಿ ಸಹ ಒಂದು ಭವ್ಯವಾದಂತಹ ಅರಮನೆಯನ್ನು ನಿರ್ಮಾಣ ಮಾಡಿದ್ದ. ಅದು ಹೆಚ್ಚಿನದಾಗಿ ಹಿಂದೂ ವಾಸ್ತುಶಿಲ್ಪ ಶೈಲಿಯನ್ನು ಹೋಲುತ್ತದೆ. ಅಕ್ಬರನ ನಂತರ ನಾವು ಜಹಂಗೀರನ ಕಾಲಕ್ಕೆ ಬರ್ತೇವೆ. ಆದರೆ ಜಹಂಗೀರನಿಗೆ ವಾಸ್ತುಶಿಲ್ಪದಲ್ಲಿ ಹೆಚ್ಚಿನ ಆಸಕ್ತಿ ಎನ್ನುವುದು ಇರಲಿಲ್ಲ. ಆತನ ಒಂದು ಪ್ರತಿಭೆ ಚಿತ್ರಕಲೆಯ ಕಡೆಗೆ ಹೆಚ್ಚಿತ್ತು. ಹಾಗಾಗಿ ಆತ ಚಿತ್ರಕಲೆಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಆತ ಕೊಟ್ಟ. ಆದರೂ ಸಹ ಜಹಂಗೀರನ ಕಾಲದಲ್ಲಿ ಅಕ್ಬರನ ಸಮಾಧಿ ಸಿಕಂದರಾದಲ್ಲಿ ಸಂಪೂರ್ಣವಾಯಿತು. ಆಮೇಲೆ ಶಾಲಿಮಾರ್ ಬಾಗ್ ಎನ್ನುವಂತಹ ತೋಟಗಳನ್ನು ಆತ ಕಾಶ್ಮೀರದಲ್ಲಿ ನಿರ್ಮಿಸಿದ. ಮತ್ತು ತನ್ನ ಪತ್ನಿ ನೂರ್ಜಹಾನ್ ಅವಳ ತಂದೆಗಾಗಿ ನಿರ್ಮಿಸಿದಂತಹ ಇದಿಮತ್ ಉದ್ ದೌಲಾನ ಗೋರಿಯನ್ನು ನಾವು ಕಾಣ್ತೇವೆ. ಅಲ್ಲದೆ ಜಹಂಗೀರನ ಒಂದು ಸುಂದರವಾದಂತಹ ಸಮಾಧಿಯನ್ನು ಆತನ ರಾಣಿ ನೂರ್ಜಹಾನ್ ಎನ್ನುವವಳು ಲಾಹೋರ್ನ ರಾವಿ ನದಿಯ ದಂಡೆಯ ಮೇಲೆ ನಿರ್ಮಿಸಿದ್ದಳು. ಅದು ಜಹಂಗೀರನ ಕಾಲಕ್ಕೆ ಸಂಬಂಧಪಟ್ಟದ್ದು. ಅದಾದ ನಂತರ ನಾವು ಶಹಜಹಾನನ ಕಾಲಕ್ಕೆ ಬಂದರೆ, ಶಹಜಹಾನನ ಕಾಲ ಮೊಘಲ್ ವಾಸ್ತುಶಿಲ್ಪದ ಒಂದು ಅದ್ಭುತವಾದಂತಹ ಕಾಲ ಅಂತ ನಾವು ಕರಿಬಹುದು. ಅಕ್ಬರನ ಕಾಲದಲ್ಲಿ ಏನೋ ಒಂದು ಭದ್ರವಾದ ಬುನಾದಿಯನ್ನು ಹಾಕಲಾಗಿತ್ತು. ಇದು ಶಹಜಹಾನನ ಕಾಲದಲ್ಲಿ ಬೆಳೆದು ಒಂದು ಅದ್ಭುತ ತುದಿಯನ್ನು ಮುಟ್ಟಿತು ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಶಹಜಹಾನನ ವಾಸ್ತುಶಿಲ್ಪ ಸುವರ್ಣಯುಗ, ಮೊಘಲ್ ವಾಸ್ತುಶಿಲ್ಪದ ಸುವರ್ಣಯುಗ ಅಂತಲೇ ನಾವು ಹೇಳಬಹುದು. ಈತನು ದೆಹಲಿ, ಆಗ್ರಾ, ಲಾಹೋರ್, ಕಾಬೂಲ್, ಕಾಶ್ಮೀರ, ಕಾಂದಹಾರ್, ಅಜ್ಮೀರ್ ಮುಂತಾದ ಕಡೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾನೆ. ಇವನ ಕಟ್ಟಡಗಳು ಭವ್ಯತೆಗೆ ಮತ್ತು ಅಲಂಕಾರಕ್ಕೆ ಹೆಸರಾಗಿವೆ. ಬೃಹತ್ತಾದಂತಹ ಕಟ್ಟಡಗಳು, ಜೊತೆಗೆ ಅಷ್ಟೇ ಅಲಂಕಾರವನ್ನು ಸಹ ಇವು ಹೊಂದಿವೆ. ಕಲಾ ವಿಮರ್ಶಕ ಪರ್ಸಿ ಬ್ರೌನ್ ಎನ್ನುವರು ಹೇಳುವಂತೆ, ಶಹಜಹಾನ್ ಮರಳು ಕಲ್ಲುಗಳಿಂದ ಪಡೆದ ಮೊಘಲ್ ನಗರಗಳನ್ನು ಅಮೃತಶಿಲೆಗಳಿಂದ ಬಿಟ್ಟನು
ಮತ್ತು ವಾಸ್ತುಶಿಲ್ಪವನ್ನು ದೈತ್ಯರಂತೆ ಕಲ್ಪಿಸಿ ರತ್ನಗಳಂತೆ ಪೂರ್ಣಗೊಳಿಸಿದನು ಅಂತ ಹೇಳ್ತಾನೆ. ನಿಜ, ಯಾಕೆಂದ್ರೆ ಶಹಜಹಾನನ ಆಳ್ವಿಕೆಯ ಕಾಲದ ವಾಸ್ತುಶಿಲ್ಪದ ಬಹು ಪ್ರಮುಖವಾದಂತಹ ಒಂದು ಲಕ್ಷಣ ಅಂದ್ರೆ ಶಹಜಹಾನ್ ಅಮೃತಶಿಲೆಯನ್ನು ಬಳಸಲು ಆರಂಭಿಸಿತು. ಹಾಗಾಗಿ ಮರಳು ಕಲ್ಲುಗಳಿಂದ ಪಡೆದಂತಹ ಮೊಘಲ್ ನಗರಗಳನ್ನು ಆತ ಅಮೃತಶಿಲೆಯ ಕಟ್ಟಡಗಳಿಂದ ಕಂಗೊಳಿಸಿದ. ಅಷ್ಟೇ ಅಲ್ಲ, ವಾಸ್ತುಶಿಲ್ಪವನ್ನು ದೈತ್ಯರಂತೆ ಕಲ್ಪಿಸಿ ಚಿಕ್ಕದಾಗಿ ಕಟ್ಟಲಿಲ್ಲ ಆತ, ಬೃಹತ್ತಾಗಿ ದೊಡ್ಡದಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ದ. ಬಟ್ ಅಷ್ಟೇ ಅದ್ಭುತವಾದಂತಹ ಒಂದು ಅಲಂಕಾರವನ್ನು ಆತ ಮಾಡ್ದ. ಹಾಗಾಗಿ ಅದನ್ನು ದೈತ್ಯರಂತೆ ಕಲ್ಪಿಸಿ ರತ್ನಗಳಂತೆ ಪೂರ್ಣಗೊಳಿಸಿದನು ಅನ್ನುವಂತಹ ಪರ್ಸಿ ಬ್ರೌನನ ಹೇಳಿಕೆಯಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ. ಶಹಜಹಾನನ ಕಾಲದ ಪ್ರಮುಖ ಕಟ್ಟಡಗಳು ಅಂತ ನಾವು ನೋಡ್ತಾ ಹೋದ್ರೆ ದೆಹಲಿಯ ಕೆಂಪುಕೋಟೆಯ ಒಳಗಡೆ ದಿವಾನಿ ಆಮ್, ದಿವಾನಿ ಕಾಸ್, ಜಾಮಿ ಮಸೀದಿ, ಮೋತಿ ಮಸೀದಿ, ರಂಗ್ ಮಹಲ್, ಹೀರಾ ಮಹಲ್ ಮತ್ತು ಆಗ್ರಾದಲ್ಲಿ ಮೋತಿ ಮಸೀದಿ, ಜಾಮಿ ಮಸೀದಿ, ದಿವಾನಿ ಆಮ್, ದಿವಾನಿ ಕಾಸ್, ಶೀಶ್ ಮಹಲ್ ಇವು ಪ್ರಮುಖವಾದಂತಹ ಕಟ್ಟಡಗಳಾಗಿವೆ ಇವನ ಕಾಲದಲ್ಲಿ. ಇದು ದೆಹಲಿಯ ಕೆಂಪುಕೋಟೆಯ ಒಂದು ನೋಟ. ಹೆಸರೇ ಹೇಳುತ್ತೆ ಕೆಂಪುಕೋಟೆ. ಕೆಂಪು ಮರಳುಕಲ್ಲನ್ನು ಬಳಸಿ ಶಹಜಹಾನ್ ಕಟ್ಟಿರುವಂತಹ ಒಂದು ಭವ್ಯವಾದಂತಹ ಒಂದು ಕೋಟೆ. ಇದು ಕೆಂಪುಕೋಟೆಯ ಮತ್ತೊಂದು ನೋಟ. ಕೆಂಪುಕೋಟೆಯ ಒಳಗಡೆ ಹಲವಾರು ಕಟ್ಟಡಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಇದು ಒಂದು ಕಟ್ಟಡ, ಅಮೃತಶಿಲೆಯಲ್ಲಿರುವಂತಹ ಒಂದು ಕಟ್ಟಡ. ಶಾಬುರ್ಜ್ ಎನ್ನುವಂತಹ ಒಂದು ಕಟ್ಟಡ ದೆಹಲಿಯ ಕೆಂಪುಕೋಟೆಯ ಒಳಗಡೆ ಇರುವುದು. ಇದು ನಖರ್ಖಾನ ಅಂತ ಹೇಳಿಬಿಟ್ಟು ಕೆಂಪುಕೋಟೆಯ ಒಳಗಡೆ ಇರುವಂತಹ ಮತ್ತೊಂದು ಕಟ್ಟಡ. ಇದು ಸಹ ಸಾಮ್ರಾಟ ಕುಳಿತುಕೊಳ್ಳಲು ಮಾಡಿದ್ದಂತಹ ಒಂದು ವೇದಿಕೆ. ಆ ವೇದಿಕೆಯನ್ನು ಅಮೃತಶಿಲೆಯಲ್ಲಿಯೇ ಕಡೆಯಲಾಗಿದೆ. ಸೂಕ್ಷ್ಮವಾದಂತಹ ಕೆತ್ತನೆ ಇದೆ. ಅದ್ಭುತವಾದಂತಹ ಬಣ್ಣದ ಕಲ್ಲುಗಳನ್ನು ಸೇರಿಸಿ ಅಲಂಕರಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಈ ಕಟ್ಟಡವೂ ಅಷ್ಟೇ, ನೀವಿದನ್ನು ನೋಡಿದರೆ ಅಮೃತಶಿಲೆ ಮತ್ತು ಅದರ ಜೊತೆಗೆ ಬಣ್ಣದ ಕಲ್ಲುಗಳನ್ನು ಬಳಸಿ ಅದಕ್ಕೆ ಅಲಂಕಾರವನ್ನು ಮಾಡಿರುವುದು ತುಂಬಾ ಅದ್ಭುತವಾಗಿದೆ. ಶಹಜಹಾನನ ಒಂದು ಕಾಲಕ್ಕೆ ಬಂದ್ರೆ ಇವನ ಅದ್ಭುತವಾದಂತಹ ಒಂದು ಕೊಡುಗೆ ಅಂದ್ರೆ ಆಗ್ರಾದಲ್ಲಿರುವಂತಹ ತಾಜ್ ಮಹಲ್. ತನ್ನ ಪ್ರೀತಿಯ ಮಡದಿ ಮಮ್ತಾಜ್ ಮಹಲ್ಳ ಜ್ಞಾಪಕಾರ್ಥವಾಗಿ ಆತ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ. ಇದು ಅವಳ ಗೋರಿಯೂ ಆಗಿದೆ. ಅಷ್ಟೇ ಅಲ್ಲ, ಶಹಜಹಾನನ ಗೋರಿಯೂ ಸಹ ಇಲ್ಲಿಯೇ ಇದೆ. ಇದು ಆಗ್ರಾದ ಯಮುನಾ ನದಿಯ ದಡದಲ್ಲಿದೆ. ಇದು ಒಂದು ಸಮಾಧಿ ಭವನ. ಸೌಂದರ್ಯ ಮತ್ತು ಭವ್ಯತೆಗೆ ಈ ಒಂದು ಕಟ್ಟಡ ಹೆಸರಾಗಿದೆ. ಪ್ರಪಂಚದ ಆಧುನಿಕ 7 ಅದ್ಭುತಗಳಲ್ಲಿ ಇದು ಸಹ ಒಂದು ಅದ್ಭುತವಾಗಿ ಪರಿಗಣನೆಯಾಗಿದೆ. ಇದನ್ನು ನಾವು ಶಹಜಹಾನನ ಅಮೃತಶಿಲೆಯಲ್ಲಿನ ಕನಸು ಎಂದೇ ಹೇಳಬಹುದು. ಅಲ್ಲದೆ ಕಲೆ ಮತ್ತು ವಾಸ್ತುಶಿಲ್ಪದ ಅದ್ಭುತವಾದಂತಹ ಒಂದು ಸಮ್ಮಿಲನ ಈ ತಾಜ್ ಮಹಲ್ ಅಂತಲೂ ಸಹ ನಾವು ಹೇಳಬಹುದು. ಇದನ್ನು ಸುಮಾರು 22 ವರ್ಷಗಳ ಕಾಲ 22,000 ಕಾರ್ಮಿಕರು ನಿರ್ಮಾಣ ಮಾಡಿದರು ಎನ್ನುವಂತಹ ಒಂದು ದಾಖಲೆಗಳನ್ನು ನಾವು ಕಾಣುತ್ತೇವೆ. ಇದರ ನಕ್ಷೆಯನ್ನು ಇಟಲಿಯ ವೆರಾನಿಯೋ ಎನ್ನುವವನು ತಯಾರಿಸಿದ್ದ ಮತ್ತು ಇದರ ಮುಖ್ಯ ವಾಸ್ತುಶಿಲ್ಪಿ ಉಸ್ತಾದ್ ಈಸಾ ಎನ್ನುವವನು. ಈ ಒಂದು ತಾಜ್ ಮಹಲ್ ಸುಮಾರು 20 ಅಡಿ ಎತ್ತರದ ಪೀಠದ ಮೇಲಿದೆ. ಜಗತಿಯ ಮೇಲೆ ಮುಖ್ಯ ಕಟ್ಟಡವನ್ನು ನಾವು ಕಾಣಬಹುದು. ಮಧ್ಯಭಾಗದಲ್ಲಿ ಎತ್ತರವಾದಂತಹ ಗುಮ್ಮಟವಿದೆ. ಈ ಗುಮ್ಮಟದ ಎತ್ತರ ಸುಮಾರು 80 ಅಡಿಗಳಷ್ಟು ಎತ್ತರ. ಇದರ ಸುತ್ತಳತೆ 800 ಅಡಿಗಳು. ಈ ಗುಮ್ಮಟದ ಸುತ್ತ 4 ಪುಟ್ಟ ಗುಮ್ಮಟಗಳಿವೆ. ಈ ದೊಡ್ಡ ಗುಮ್ಮಟದ ಮೇಲೆ ಮಕುಚಿ ಹಾಕಿದಂತಹ ಕಮಲದ ಕೆತ್ತನೆ ಇದೆ.
ಅದರ ಮೇಲೆ ಕಳಶ ಮತ್ತು ಕಟ್ಟಡದ ಸುತ್ತಲೂ 4 ಕಡೆ 4 ಮಿನಾರ್ಗಳನ್ನು ನಾವು ಕಾಣ್ತೇವೆ. ಸ್ವತಂತ್ರವಾಗಿ ನಿಂತಿರುವಂತಹ 4 ಮಿನಾರ್ಗಳು. ಈ ಮಿನಾರ್ಗಳು ಸುಮಾರು 137 ಅಡಿ ಎತ್ತರವಾಗಿವೆ. ಇದು ಸಂಪೂರ್ಣವಾಗಿ ಅಮೃತಶಿಲೆಯಲ್ಲಿ ನಿರ್ಮಾಣವಾದಂತಹ ಒಂದು ಕಟ್ಟಡ. ಎತ್ತರವಾದಂತಹ ಕಮಾನುಗಳನ್ನು ಹೊಂದಿದೆ ಈ ಒಂದು ಕಟ್ಟಡ. ಈ ಒಂದು ಚಿತ್ರ 1860ರಲ್ಲಿ ತೆಗೆದ ತಾಜ್ ಮಹಲ್ನ ಚಿತ್ರ. ಇದರ ಹಿಂಭಾಗದಲ್ಲಿ ಯಮುನಾ ನದಿಯನ್ನು ನಾವು ಕಾಣಬಹುದು. ಈ ಒಂದು ಚಿತ್ರದಲ್ಲಿ ಸ್ಪಷ್ಟವಾಗಿ ಯಮುನಾ ನದಿ ಮತ್ತು ಅದರ ಒಂದು ಬದಿಯಲ್ಲಿ ಈ ಒಂದು ತಾಜ್ ಮಹಲ್ ಅನ್ನು ನಾವು ಕಾಣಬಹುದು. ಈ ಒಂದು ಚಿತ್ರ ಅದ್ಭುತವಾದಂತಹ ಒಂದು ನೋಟವನ್ನು ನಮಗೆ ನೀಡುತ್ತೆ. ತಾಜ್ ಮಹಲ್ ಹೇಗಿದೆ ಅಂತ ಹೇಳಿಬಿಟ್ಟು, ಹಿಂಭಾಗದಲ್ಲಿ ಯಮುನಾ ನದಿ, ಮುಂಭಾಗದಲ್ಲಿ ಉದ್ಯಾನವನ, ಅದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಇದು ತಾಜ್ ಮಹಲ್ನ ಮುಂದೆ ಇರುವಂತಹ ಉದ್ಯಾನವನ. ಮೊಘಲ್ ವಾಸ್ತುಶಿಲ್ಪದ ಒಂದು ಪ್ರಮುಖ ಲಕ್ಷಣ ಅಂದರೆ ಅವರು ತಮ್ಮ ಕಟ್ಟಡಗಳನ್ನು ಈ ರೀತಿಯ ಉದ್ಯಾನಗಳಿಂದ ಅಲಂಕರಿಸುತ್ತಿದ್ದರು. ಒಂದು ರೀತಿಯಲ್ಲಿ ಮೊಘಲರು ಈ ಉದ್ಯಾನಗಳನ್ನು ಸ್ವರ್ಗಗಳೆಂದು ಪರಿಗಣಿಸಿದ್ದರು. ಹಾಗಾಗಿ ಈ ರೀತಿಯ ಒಂದು ಉದ್ಯಾನವನವನ್ನು ನಾವು ತಾಜ್ನ ಮುಂದೆ ನಾವು ಕಾಣ್ತೇವೆ. ಇದು ತಾಜ್ ಮಹಲ್ನ ಪ್ರವೇಶ ದ್ವಾರ. ಕೆಂಪು ಮರಳುಕಲ್ಲು ಮತ್ತು ಅಮೃತಶಿಲೆಯನ್ನು ಬಳಸಿ ಕಟ್ಟಿರುವಂತಹ ಪ್ರವೇಶ ದ್ವಾರ. ಈ ಒಂದು ಚಿತ್ರದಲ್ಲಿ ನಾವು ತಾಜ್ ಮಹಲ್ನ ವಿವಿಧ ಭಾಗಗಳನ್ನು ನಾವು ಇಲ್ಲಿ ಕಾಣಬಹುದು. ಮಿನಾರ್ಗಳಿರಬಹುದು, ಡೂಮ್ ಇರಬಹುದು, ಎತ್ತರವಾದಂತಹ ಕಮಾನುಗಳಿರಬಹುದು. ಇವುಗಳನ್ನೆಲ್ಲ ಇದರಲ್ಲಿ ನಾವು ಕಾಣ್ತೇವೆ. ಇದು ತಾಜ್ ಮಹಲ್ನ ಒಳಭಾಗದಲ್ಲಿರುವಂತಹ ಶಹಜಹಾನ್ ಮತ್ತು ಮಮ್ತಾಜ್ ಮಹಲಳ ಗೋರಿಗಳು. ತಾಜ್ ಮಹಲ್ನ ಹೊರಭಾಗದ ಗೋಡೆಗಳ ಮೇಲೆ ಹಲವಾರು ರೀತಿಯ ಒಂದು ಅಲಂಕಾರವನ್ನು ನಾವು ಕಾಣ್ತೇವೆ. ಅದರಲ್ಲಿ ತುಂಬಾ ಪ್ರಮುಖವಾದದ್ದು ಅಂದ್ರೆ ಈ ಒಂದು ಕುರಾನ್ನ ಬರವಣಿಗೆಯನ್ನು ನಾವು ಇಲ್ಲಿ ಕಾಣ್ತೇವೆ. ಕ್ಯಾಲಿಗ್ರಫಿ ಅಂತ ಏನು ಹೇಳ್ತೀವಿ, ಅದನ್ನು ಈ ಒಂದು ಗೋಡೆಗಳ ಮೇಲೆ ಕೆತ್ತಲಾಗಿದೆ. ತಾಜ್ ಮಹಲ್ನ ಅಲಂಕಾರವನ್ನು ಹೆಚ್ಚಿಸುವಲ್ಲಿ ಈ ಒಂದು ಕುಸುರಿ ತುಂಬಾ ಅದ್ಭುತವಾಗಿದೆ. ಅಮೃತ ಶಿಲೆಗೆ ಬಣ್ಣ ಬಣ್ಣದ ಕಲ್ಲುಗಳನ್ನು ಬಳಸಿ ಅವುಗಳಿಂದ ಹೂ ಬಳ್ಳಿಗಳ ಒಂದು ಅಲಂಕಾರವನ್ನು ಆ ಒಂದು ಅಮೃತ ಶಿಲೆಗೆ ನೀಡಿರುವುದು ಅದರ ಭವ್ಯತೆಯನ್ನು ಹೆಚ್ಚಿಸಿದೆ ಅಂತ ನಾವು ಹೇಳ್ಬೋದು. ಇದನ್ನು ಇನ್ಲೇ ವರ್ಕ್, ಪಿಟ್ರಾಡೋರಾ ಅಂತನೂ ಸಹ ಹೇಳ್ತಾರೆ. ಇವೆಲ್ಲ ಬೇರೆ ಬೇರೆ ಬಣ್ಣದ ಕಲ್ಲುಗಳು, ಅವು ಬೆಲೆ ಬಾಳುವ ಕಲ್ಲುಗಳು. ಅವುಗಳನ್ನು ಬಳಸಿ ಅಮೃತ ಶಿಲೆಯನ್ನು ಕೊರೆದು ಅವುಗಳನ್ನು ಒಳಗೆ ಸೇರಿಸಿ ಈ ರೀತಿಯ ಒಂದು ಕಲೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದು ಸಹ ತಾಜ್ ಮಹಲ್ನ ಮೇಲಿರುವಂತಹ ಒಂದು ಕುಸುರಿ ಚಿತ್ರ. ತಾಜ್ ಮಹಲ್ ಅಲ್ಲದೆ ದೆಹಲಿಯಲ್ಲಿ ಮೋತಿ ಮಸೀದಿಯನ್ನು ನಿರ್ಮಾಣ ಮಾಡಲಾಯಿತು. ಅಲ್ಲದೆ ಮೊಘಲರು ಲಾಹೋರ್ನಲ್ಲಿ ಒಂದು ಕೋಟೆಯನ್ನು ನಿರ್ಮಿಸಿದರು. ಈ ಚಿತ್ರ ಆ ಒಂದು ಕೋಟೆಯ ಒಂದು ಚಿತ್ರ, ಲಾಹೋರ್ ಕೋಟೆಯ ಮತ್ತೊಂದು ದೃಶ್ಯ. ಶಹಜಹಾನನ ನಂತರ ಅಧಿಕಾರಕ್ಕೆ ಬಂದಂತಹ ಔರಂಗಜೇಬ್ ವಾಸ್ತುಶಿಲ್ಪದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಆತ ಹೊಂದಿರಲಿಲ್ಲ. ವಾಸ್ತುಶಿಲ್ಪಕ್ಕೆ ಯಾವುದೇ ಅದ್ಭುತವಾದಂತಹ ಕೊಡುಗೆಯನ್ನೇನೋ ಅಥವಾ ಪ್ರೋತ್ಸಾಹವನ್ನು ಆತ ನೀಡಲಿಲ್ಲ. ಆದರೂ ಅವನ ಕಾಲದಲ್ಲಿ ದೆಹಲಿ, ಬನಾರಸ್, ಮಥುರಾಗಳಲ್ಲಿ ಮಸೀದಿಗಳು ನಿರ್ಮಾಣವಾದವು. ಔರಂಗಾಬಾದ್ನಲ್ಲಿ ಅವನ ಪತ್ನಿಯ ಗೋರಿಯನ್ನು ಸಹ ನಾವು ಕಾಣಬಹುದು. ಮೊಘಲರ ಕಾಲದ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಕೊಡುಗೆ ಅಂದರೆ ಅವರು ನಿರ್ಮಿಸಿದಂತಹ ಉದ್ಯಾನವನಗಳು. ಮೊಘಲರು ಫತೇಪುರ್ ಸಿಕ್ರಿ ಇರಬಹುದು, ದೆಹಲಿ ಇರಬಹುದು, ಆಗ್ರಾ ಇರಬಹುದು ಮತ್ತು ಇತರೆ ಹಲವಾರು ಸ್ಥಳಗಳಲ್ಲಿ ಅದ್ಭುತವಾದಂತಹ ಉದ್ಯಾನವನಗಳನ್ನು ಅವರು ನಿರ್ಮಿಸಿದರು. ಬಹುಶಃ ಇದು ಪ್ರಕೃತಿಗೆ ಅವರಿಗಿದ್ದಂತಹ ಒಂದು ಪ್ರೀತಿ ಅಂತಲೇ ನಾವು ಹೇಳಬಹುದು.
ಈ ಉದ್ಯಾನವನಗಳನ್ನು ಚಾರ್ ಬಾಗ್ ಎಂದೂ ಸಹ ಅವರು ಕರೀತಾ ಇದ್ರು. ಶಾಲಿಮಾರ್ನ ಉದ್ಯಾನವನದ ಒಂದು ಚಿತ್ರ ಇದು ಶ್ರೀನಗರದಲ್ಲಿದೆ. ಇದು ಸಹ ಶಾಲಿಮಾರ್ ಉದ್ಯಾನವನ ಶ್ರೀನಗರದಲ್ಲಿರುವುದು ಅದರ ಒಂದು ಮತ್ತೊಂದು ನೋಟ. ಮೊಘಲರು ಕೇವಲ ವಾಸ್ತುಶಿಲ್ಪಕ್ಕಷ್ಟೇ ಅಲ್ಲದೆ ಚಿತ್ರಕಲೆಗೂ ಸಹ ಅದ್ಭುತವಾದಂತಹ ಒಂದು ಪ್ರೋತ್ಸಾಹವನ್ನು ನೀಡಿದರು. ಚಿತ್ರಕಲೆಯೂ ಸಹ ಇವರ ಕಾಲದಲ್ಲಿ ಉತ್ತಮವಾಗಿ ಬೆಳವಣಿಗೆಯಾಯಿತು. ಹಲವಾರು ಚಿತ್ರಕಾರರಿಗೆ ಮೊಘಲರು ಆಶ್ರಯವನ್ನು ಕೊಟ್ಟಿದ್ರು. ಇವರ ಕಾಲದಲ್ಲಿ ವರ್ಣಚಿತ್ರಗಳು ರಚನೆಯಾದವು. ಇವುಗಳನ್ನು ಮೊಘಲ್ ಮಿನಿಯೇಚರ್ಸ್ ಎಂದೇ ನಾವು ಕರೆಯುತ್ತೇವೆ. ಮೊಘಲ್ ಕಾಲದ ಚಿತ್ರಗಳು ಪರಿಸರವನ್ನು ಚಿತ್ರಿಸಿವೆ, ಪ್ರಾಣಿ ಪಕ್ಷಿಗಳನ್ನು ಚಿತ್ರಿಸಿವೆ, ಸಾಮಾನ್ಯ ಜನಜೀವನದ ಚಿತ್ರಗಳಲ್ಲಿ ಬಿಡಿಸಿದ್ದಾರೆ. ಯುದ್ಧದ ದೃಶ್ಯಗಳನ್ನು ನಾವು ಹೆಚ್ಚಾಗಿ ಕಾಣ್ತೇವೆ. ಚಕ್ರವರ್ತಿಗಳ ಭಾವಚಿತ್ರಗಳನ್ನು ಸಹ ನಾವು ಕಾಣ್ತೇವೆ. ಎಲ್ಲಕ್ಕಿಂತ ವಿಶೇಷವಾದದ್ದು ಅಂದರೆ ರಾಮಾಯಣ, ಮಹಾಭಾರತ ಮತ್ತು ಹಿಂದೂ ಪುರಾಣಗಳಿಂದ ಆಯ್ದಂತಹ ದೃಶ್ಯಗಳನ್ನು ಸಹ ಈ ಒಂದು ಕಾಲದ ಚಿತ್ರಕಾರರು ಚಿತ್ರಗಳ ರೂಪದಲ್ಲಿ ಬಿಡಿಸಿರುತ್ತಾರೆ. ಮೊಘಲರ ಕಾಲದ ಪ್ರಮುಖವಾದಂತಹ ಚಿತ್ರಕಾರರು ಅಂತ ನಾವು ನೋಡ್ತಾ ಹೋದರೆ ಅಕ್ಬರನ ಕಾಲದಲ್ಲಿ ಮೀರ್ ಸೈಯದ್ ಆಲಿ, ಜಗನ್ನಾಥ್, ದಶವಂತ್, ಮುಕುಂದ್, ಅಬ್ದುಲ್ ಸಮಾದ್ ಇವರು ಪ್ರಮುಖರು. ಇನ್ನು ಹಲವಾರು ಚಿತ್ರಕಾರರಿದ್ದರು. ಜಹಂಗೀರನ ಕಾಲದಲ್ಲಿ ಅಬುಲ್ ಹಸನ್. ಜಹಂಗೀರನ ಕಾಲ ಚಿತ್ರಕಲೆಗೆ ಸುವರ್ಣಯುಗ ಅಂತಲೇ ನಾವು ಹೇಳಬಹುದು. ಸೊ ಅವನ ಕಾಲದಲ್ಲಿ ಅಬುಲ್ ಹಸನ್, ಮೊಹಮ್ಮದ್ ನಾದಿರ್, ಉಸ್ತಾದ್ ಮನ್ಸೂರ್, ಬಿಷನ್ ದಾಸ್, ಮನೋಹರ್, ಗೋವರ್ಧನ್ ಮುಂತಾದ ಪ್ರಮುಖ ಚಿತ್ರಕಾರರು ಜಹಂಗೀರನ ಆಸ್ಥಾನದಲ್ಲಿದ್ದು ಚಿತ್ರಕಲೆಯನ್ನು ಪೋಷಿಸಿದರು. ಮೊಘಲ್ ಚಿತ್ರಗಳಲ್ಲಿ ಈ ಮಿನಿಯೇಚರ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಚಕ್ರವರ್ತಿಯ ಭಾವಚಿತ್ರ. ಈ ಚಿತ್ರ ತುಂಬಾ ಅದ್ಭುತವಾದದ್ದು. ಇದು ಅಕ್ಬರ್ ಇಬಾದತ್ ಖಾನಾದಲ್ಲಿ ಧಾರ್ಮಿಕ ಸಭೆಯನ್ನು ನಡೆಸುತ್ತಿರುವಂತಹ ಒಂದು ಚಿತ್ರಕಲೆಯಲ್ಲಿ ರೂಪುಗೊಂಡಿದೆ. ಇದನ್ನು ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಈ ಕಟ್ಟಡ ಸುಸ್ಥಿತಿಯಲ್ಲಿ ಇಲ್ಲ, ಆದರೆ ಅದರ ಒಂದು ಅವಶೇಷಗಳನ್ನೆಲ್ಲ ಹೊರತೆಗೆದಿದ್ದಾರೆ ಚಿತ್ರಕಲೆಯ ಆಧಾರದ ಮೇಲೆ. ಇದು ಸಹ ಒಂದು ಮೆರವಣಿಗೆಯ ಒಂದು ಚಿತ್ರ. ಅವರ ಕಾಲದ ಉಡುಗೆ ತೊಡುಗೆಗಳನ್ನೆಲ್ಲ ನಾವು ಈ ಚಿತ್ರಗಳಿಂದ ಪಡೆಯಬಹುದು. ಇದು ಒಂದು ಮಹಿಳೆಯ ಚಿತ್ರ, ಮೊಘಲ್ ಚಿತ್ರಕಲೆಯ ಒಂದು ಅದ್ಭುತವಾದಂತಹ ಒಂದು ಕೃತಿ. ಇದು ಒಂದು ಸಾಮಾನ್ಯ ಜನಜೀವನದ ಒಂದು ಚಿತ್ರ. ಸಾಮಾನ್ಯ ಜನ, ಎತ್ತಿನ ಗಾಡಿ, ನಿಸರ್ಗ ಎಲ್ಲವೂ ಇಲ್ಲಿ ಕಾಣಬಹುದು. ಇದು ಒಂದು ಕಟ್ಟಡದ ಒಂದು ಚಿತ್ರ. ಇದು ಒಂದು ಮೊಘಲರ ಕಾಲದ ಒಂದು ಚಿತ್ರ. ಬಹುಶಃ ವ್ಯಾಪಾರಿಗಳು ಆಶ್ರಯ ಪಡ್ಕೊಂಡಿರೋದು ಅಥವಾ ರೆಸ್ಟ್ ತಗೋತಾ ಇರೋದು. ಇದು ಸಹ ಮೊಘಲರ ಕಾಲದ ಒಂದು ಚಿತ್ರ. ಪ್ರಕೃತಿಯ ಜೊತೆಗೆ ಮನುಷ್ಯರನ್ನು ಚಿತ್ರಿಸಿರುವುದು. ಮೊಘಲರ ಮತ್ತೊಂದು ಚಿತ್ರ ಮಿನಿಯೇಚರ್, ಮೊಘಲ್ ಚಕ್ರವರ್ತಿಗಳ ಒಂದು ಚಿತ್ರಗಳು. ನೋಡಿ, ಬಣ್ಣವನ್ನು ಎಷ್ಟು ಅದ್ಭುತವಾಗಿ ಅವರು ಬಳಸಿಕೊಂಡಿದ್ದಾರೆ. ಅದು ನೈಸರ್ಗಿಕ ಬಣ್ಣಗಳನ್ನು ಬಳಸಿಕೊಂಡು ಅದ್ಭುತವಾದಂತಹ ಈ ಒಂದು ಚಿತ್ರಗಳನ್ನು ಅವರು ಪೇಪರ್ ಮೇಲೆ, ಕ್ಯಾನ್ವಾಸ್ ಮೇಲೆ ಮಾಡ್ತಾ ಇದ್ರು. ಇಷ್ಟು ಮೊಘಲರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾನು ಕೆಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಧನ್ಯವಾದಗಳು.